ಅಮ್ಮ, ಇದೇನಮ್ಮ ಇದು? ಇದ್ದಕ್ಕಿದ್ದ ಕರೆಂಟ್ ಹೊರಟೋಯ್ತು. ನನ್ನ ಮೊಬೈಲ್ ಬೇರೆ ತರಲಿಲ್ಲ. ಕ್ಯಾಂಡ್ಲ್ ಏನಾದ್ರು ಇಟ್ಟಿದ್ಯೇನಮ್ಮ? ಇಲ್ಲ ಅಣ್ಣ. ಅಲ್ಲ, ಮೊಬೈಲ್ ಏನಾದ್ರು? ನಿಮ್ಮ ಅದಕ್ಕೆ ಬಂದೇ ಬಿಟ್ಲು. ಆಹಾ, ಅದಕ್ಕೆ ಸುಮತಿ, ಸರಿಯಾದ ಸಮಯಕ್ಕೆ ಬಂದೆ. ಕತ್ತಲಾಗಿದೆ ನನ್ನ ಬದುಕಲ್ಲಿ. ಶಶಿ ಆಗಿ ಬಂದೆ, ಚಂದ್ರನ್ ಬೆಳಕು ತಂದೆ. ಈಗ ನಾನು ನನ್ನ ತಂಗಿ ಮಾತಾಡ್ತಾ ಇದ್ದೀವಿ, ಕ್ಯಾಂಡ್ಲ್ ಬೆಳಕು ತರ್ತಾ ಇದೀಯಾ. ಥ್ಯಾಂಕ್ ಯು. ಆದ್ರೂ ನನ್ನ ತಂಗಿ ಆ ಕಣ್ಗಳ ಬೆಳಕಿನ ಮುಂದೆ ಕ್ಯಾಂಡ್ಲ್ ಬೆಳಕೇನೇನೋ ಅಲ್ಲ ಅಲ್ವಾ ಅಮ್ಮ? ಅಮ್ಮ, ಯಾಕೋ ಯಾಕೋ ಕಣ್ ತುಂಬಿಕೊಂಡಿದೆ? ಏನಿಲ್ಲ ಅಣ್ಣ, ಇತ್ತೀಚೆಗೆ ಮನ್ಸಲ್ಲಿ ಏನೋ ಒಂಥರ ಗೊಂದಲ. ಏನು? ಆತಂಕ, ಒಂಥರ ದುಗುಡ. ಯಾಕಚ್ಚು ಇದ್ದಕ್ಕಿದ್ದಾಗೆ ಇತ್ತೀಚೆಗೆ ಏನೇನೋ ಮಾತಾಡ್ತೀಯಾ? ಏನಾಯ್ತು? ನನಗ್ ಗೊತ್ತಿಲ್ಲ ಅದ್ಕೆ. ನನಗ್ ಗೊತ್ತಿಲ್ದೇನೆ ನನ್ ಮನ್ಸಿಗೆ ಏನೇನೋ ಬರ್ತಿದೆ. ನನಗೊಂದ್ ಕಡೆ ಕೂತ್ಕೊಳಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋದಕ್ಕಾಗ್ತಿಲ್ಲ. ಚಡಪಡಿಕೆ. ಅಮ್ಮ, ನೀನೊಂದ್ ಕೆಲಸ ಮಾಡು. ಇನ್ಮೇಲೆ ನೀನು ಒಂಟಿಯಾಗಿರ್ಬೇಡ. ನಿಮ್ಮ ಅತ್ತಿಗೆ ಯಾವಾಗ್ಲೂ ನಿನ್ ಜೊತೆಲಿ ಇರ್ತಾಳೆ, ಸರಿನಾ? ಸುಮತಿ, ಜೊತೆಲಿರು. ರೀ, ನಾನು ಯಾವಾಗ್ಲೂ ಅವಳ ಜೊತೆನೇ ಇರೋದು. ನಂಗ್ಯಾಕೋ ನಮ್ ಮನೆ ದೇವ್ರು ಪೂಜೆ ಮಾಡಿಸ್ಬೇಕು ಅಂತ ಅನ್ನಿಸ್ತಿದೆ. ಮನೆ ದೇವ್ರಿಗೆ ಹೋಗ್ಬೇಕು ಅಂತ ನಿಂಗೆ ಈಗ ಅನ್ನಿಸ್ತಾ ಇದೆ. ನಾನು ಈಗಾಗಲೇ ನಮ್ಮ 3 ಅರ್ಚಕರಿಗೆ ಫೋನ್ ಮಾಡಿ ಮನೆ ದೇವ್ರಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ದೀನಿ. ಮದುವೆ ಆದ ತಕ್ಷಣ ನಮ್ಮ ಅರ್ಚನನು ಸುಮಂತನು ಕರ್ಕೊಂಡು ಮೊದಲು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಉಳಿದಿದ್ದ ಕೆಲಸ, ಸರಿನಾ? ಅಣ್ಣ, ನನ್ ಮಾತನ್ನ ನೀವ್ಯಾರು ಅರ್ಥನೇ ಮಾಡ್ಕೊಳ್ತಿಲ್ಲ. ನನಗ್ ಭಯ ಆಗ್ತಿರೋದಕ್ಕೆ ಕಾರಣ ಏನು ಅಂತ ಅನಿಸ್ತಿದೆ ಗೊತ್ತಾ? ಅದು ನೀನೇ ಅಂತ ಅನಿಸ್ತಿದೆ. ಇತ್ತೀಚೆಗೆ ನೀನ್ ಓಡಾಟ ಜಾಸ್ತಿ ಆಯ್ತು. ಆರೋಗ್ಯದ ಕಡೆ ಗಮನ ಕೊಡ್ತಿಲ್ಲ. ಹೇಳಿದ ಮಾತಂತೂ ಕೇಳ್ತಾನೂ ಇಲ್ಲ. ಅದ್ಕೆ ಏನಾದ್ರೂ ಹೇಳಕ್ ಬಂದ್ರೆ ಅವ್ರನ್ನೂ ದಬಾಯಿಸ್ತೀಯ. ಇಂಥದ್ರಲ್ಲಿ ನಾನ್ ಮದ್ವೆ ಮಾಡ್ಕೊಂಡು ಹೋದ್ರೆ ನಿಮ್ ಕತೆ ಏನು? ಆಹಾ, ನಿನ್ ಮಾತ್ ಕೇಳ್ಕೊಂಡು ಕರೆಂಟೇ ಬಂದ್ಬಿಡ್ತು. ಅಲ್ಲ, ನೀವಿಬ್ರು ಏನಂತ ಅನ್ಕೊಂಡಿದೀರಾ? ಅಚ್ಚು, ಒಂದ್ ಮಾತ್ ಹೇಳ್ತೀನಿ ಕೇಳು. ಸಂಬಂಧಗಳು ಯಾವತ್ತೂ ಬದ್ಲಾಗಲ್ಲ. ಹುಟ್ಟಿದ ನದಿ ಹರಿದು ಕಡಲ್ ಸೇರ್ಲೇಬೇಕು. ಪ್ರತಿ ಹೆಣ್ಣು ತವ್ರ ಮನೆಯಿಂದ ತನ್ನ ಮನೆ ಕಟ್ಕೊಳಕ್ಕೆ ಇನ್ನೊಂದ್ ಮನೆಗೆ ಹೋಗ್ಲೇಬೇಕು. ಇದೇ ಪ್ರಕೃತಿ ನಿಯಮ. ನಿನ್ ಭಯ, ಆತಂಕಕ್ಕೆ ಅರ್ಥನೇ ಇಲ್ಲಮ್ಮ. ಇಲ್ ನೋಡಚ್ಚು, ಮೋಡದಿಂದ ಸುರಿಯೋ ಮಳೆ ಭೂಮಿನ ತಂಪಾಗ್ಸುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಅದಳುತ್ತಲ್ಲ. ಆ ಶಬ್ದ ಯಾರಿಗಾದ್ರೂ ಕೇಳುತ್ತಾ? ಹೆಣ್ಣಿನ ಜನ್ಮ ನಿಜಕ್ಕೂ ತುಂಬಾ ಅದ್ಭುತವಾದದ್ದು. ಇದನ್ ಪಡೆಯಕ್ಕೆ ನಾವು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನಾವಿರೋ ಮನೇಲಿ ನಮ್ ಬೆಲೆ ಗೊತ್ತಾಗಲ್ಲ. ಇನ್ನೊಂದ್ ಮನೆಗೆ ಹೋಗಿ ನಂದಾದೀಪ ಹಚ್ತೀವಲ್ಲ, ಆಗ ನಮ್ಮ ಬೆಲೆ, ನಮ್ಮಿಂದಾಗೋ ಬೆಳಕು ಎರಡೂ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸುಮ್ನೆ ಅಣ್ಣ ತಂಗಿ ಏನೇನೋ ಮಾತಾಡಿ ತಲೆ ಕೆಡಿಸ್ಕೋಬೇಡಿ. ಅಮ್ಮ, ಬಿಟ್ರೆ ನಿಮ್ಮ ಅತ್ತಿಗೆ ನಮ್ಮಿಬ್ರಿಗೂ ಪರಿಸರದ ಪಾಠನೇ ಮಾಡ್ಬಿಡ್ತಾಳೆ. ಸುಮತಿ, ಏನು ಓದಿರೋದು ನೀನು? ರೀ, ಇದನ್ನೆಲ್ಲ ಹೇಳಕ್ಕೆ ಓದ್ಲೇಬೇಕು ಅಂತ ಏನಿಲ್ಲ. ಬೇಗ ಬನ್ನಿ ಊಟಕ್ಕೆ. ಬಾಣ ಹೋಗೋಣ.
ಮಂತ್ರ ಮಂತ್ರ ಏನಾಯ್ತಮ್ಮ? ಸುಶಾಂತ್ ಏನಾಯ್ತು ಕೇಳ. ಮಂತ್ರ ಏನಾಯ್ತಮ್ಮ ಮಂತ್ರ? ಮಂತ್ರ ಏನಾಯ್ತಮ್ಮ? ಯಾಕಮ್ಮ? ಏನಾಯ್ತು ಮಂತ್ರ? ನೀವೆಲ್ಲರೂ ನನ್ನ ಕೈ ಬಿಟ್ಬಿಟ್ರಿ ಅಲ್ಲ, ಎಲ್ರೂ ಮರ್ತು ಬಿಟ್ರಿ ಅಲ್ಲ. ನಾನೀಗ ಒಂಟಿಯಾಗಿ ಅಲಿತಾ ಇದ್ದೀನಿ. ನಿಮ್ಗೆ ಯಾರಿಗೂ ನನ್ನ ಚಿಂತೆನೇ ಇಲ್ಲ ಅಲ್ಲ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ನೀನು ರತ್ನ? ಅತ್ತೆ, ಏ ರತ್ನ, ಅತ್ತೆ, ಅತ್ತೆ, ಏ ರತ್ನ, ಅಯ್ಯೋ ಅಯ್ಯೋ, ನೀವ್ಯಾಕೆ ಬಿದ್ಬಿಟ್ರಿ? ನಿಮ್ಗೆ ಆ ರತ್ನಮ್ಮ ನೆನ್ಪಿದೆ, ಈ ಶಾಂತಿ ನೆನ್ಪಿಲ್ವಾ ಅತ್ತೆ ನಿಮ್ಗೆ? ಗಂಟೆಗೊಂದ್ಸಲ ಶಾಂತಿ ಕಾಫಿ ಬೇಕು, ಶಾಂತಿ ಕಾಫಿ ಬೇಕು ಅಂತಿದ್ರಿ, ಅದೇನು ನೆನ್ಪಿಲ್ವಾ ಅತ್ತೆ? ನಿಮ್ಗೇನ್ ಕಡಿಮೆ ಮಾಡಿದ್ದೆ ಅತ್ತೆ? ನೀವು ಕೇಳಿದ್ನೆಲ್ಲ ಮಾಡ್ಕೊಟ್ಟಿದ್ದಲ್ಲ ಅತ್ತೆ, ಯಾವಾಗ ನನ್ನ ಮರ್ತ್ರಿ? ಚಿಕ್ಕಿ, ವರ್ಷ ಮಗಳೇ, ನೀನು ನನ್ನ ಮರ್ತು ಬಿಟ್ಟಿಲ್ಲಮ್ಮ. ಹೇಗಮ್ಮ ನಿನಗೆ ನನ್ನ ಮರೆಯೋ ಮನಸ್ಸು ಬಂತು? ರತ್ನಮ್ಮ, ಸುಕೃತ, ನಾನ್ ರತ್ನಮ್ಮನ ಅಲ್ಲ. ನಿನ್ಗೂ ಇಷ್ಟು ಬೇಗ ನಿಮ್ಮ ಅತ್ತಿಗೆ ಮರ್ತು ಹೋಗ್ಬಿಟ್ಲ? ಹಾ ಸರಿ, ನಿನ್ನ ಮಗು ಅಯ್ಯೋ ಯಾರು ಕೊಂದ್ಬಿಟ್ರಲ್ವಾ? ಯಾರು ಕೊಂದ್ರು ಅಂತ ಅವರು ನೆನ್ಪಿದೆ, ಆದ್ರೆ ನಿನಗೆ ಗೊತ್ತೇ ಇಲ್ಲ ಅಲ್ವಾ? ಹಾ ಮಂತ್ರ, ನಿನಗೆ ನಾನು ಏನ್ ಮಾಡಿದ್ದೆ? ಏನ್ ಕಮ್ಮಿ ಮಾಡಿದ್ದೆ? ಭಾವನಿಂದ ಆಫೀಸಿಂದ ಓಡಿಸಿದಾಗ ನಾನ್ ತಾನೇ ತಂಗಿ ಅಂತ ಸ್ವೀಕಾರ ಮಾಡಿದ್ದು. ಆದ್ರೆ ನೀನ್ ಹೇಗೆ ಅನ್ಯಾಯ ಮಾಡ್ಬೋದಾ? ಈ ತರ ದ್ರೋಹ ಮಾಡ್ಬೋದಾ? ನೀನ್ ಈ ತರ ಮಾಡ್ತೀಯ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲ, ನಾನ್ ಸತ್ತ ಮೇಲೆ ನನ್ ಜಾಗಕ್ಕೆ ನೀನ್ ತಾನೇ ಅಮ್ಮ ಬಂದೆ. ನನ್ನ ಮಗನ್ನ ಸ್ವಂತ ನಿನ್ ಮಗನ್ ತರ ನೋಡ್ಕೋತಿದ್ಯಾ ಹೇಳು? ಅವನಿಗೆ ತಾಯಿ ತರ ನಡ್ಕೋತಿದ್ಯಾ ಹೇಳು? ಇಲ್ವಲ್ಲ, ನೀನ್ ನೋಡ್ಕೊಳ್ಳಿಲ್ಲ, ಬಿಟ್ಬಿಡು. ಏನ್ರಿ ನಿಮ್ಗೆ ಹೇಗ್ರಿ ಮನಸ್ಸು ಬಂತು?
ನಿಮ್ಮನ್ನ ನನ್ನ ಪಾಲಿನ ದೇವ್ರು ಅನ್ಕೊಂಡಲ್ರಿ. ನೀವ್ ಈ ತರ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ.